ಅರಣ್ಯವಾಸಿಗಳಿಂದ ಪರಿಸರ ಜ್ಞಾನ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡ ದಶಲಕ್ಷ ಗಿಡ ನೆಡುವ ಅಭಿಯಾನದ ಅಡಿಯಲ್ಲಿ ಹೊನ್ನಾವರ ತಾಲೂಕಿನ ಹರಡಸೆಯ ಜನ್ನಕಡ್ಕಲ್ನಲ್ಲಿ ಅರಣ್ಯವಾಸಿಗಳು ಗಿಡ ನೆಡಲು ಆರಂಭಿಸಿರುವುದು ಗಮನ ಸೆಳೆದಿದೆ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಜೂನ್ 21ರಿಂದ ಜುಲೈ 11ರವರೆಗೆ ನಿರಂತರ 21 ದಿನಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ದಶಲಕ್ಷ ಗಿಡ ನೆಡುವ ಅಭಿಯಾನ ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ಹೊನ್ನಾವರ ತಾಲೂಕಿನ ಹರಡಸೆ ಜನ್ನಕಡ್ಕಲ್ ಭಾಗದ ಅರಣ್ಯವಾಸಿಗಳು ಮನೆಗೆ 50ರಂತೆ ಅರಣ್ಯದಲ್ಲಿ ಗಿಡ ನೆಡುವ ಸಂಕಲ್ಪ ಮಾಡಿದ್ದಾರೆ. ಅಂತೆಯೇ ಮಾವು, ಹಲಸು, ಮುರುಗಲು, ರಾಮಪತ್ರೆ ಸೇರಿದಂತೆ ವಿವಿಧ ಕಾಡು ಜಾತಿಯ ಸಸಿಗಳನ್ನು ಮನೆಯ ಸುತ್ತಮುತ್ತ ಅರಣ್ಯ ಪ್ರದೇಶದಲ್ಲಿ ನೆಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅರಣ್ಯವಾಸಿ ನರಸಿಂಹ ನಾಯ್ಕ್ ಮಾತನಾಡಿ, ಮಳೆಗಾಲದ ಪ್ರಾರಂಭದಲ್ಲಿ ಅರಣ್ಯದಲ್ಲಿ ಗಿಡ ನೆಡುವ ರೂಢಿ ನಮಗೆ ಮೊದಲಿನಿಂದಲೂ ಇದೆ. ಗ್ರಾಮ ಅರಣ್ಯ ಸಮಿತಿ ರಚನೆ ಆದಾಗ ಅರಣ್ಯ ಇಲಾಖೆಯ ಗಿಡ ನೆಡುವ ಕೆಲಸಕ್ಕೆ ಹೋಗುತ್ತಿದ್ದೆವು. ಅಂದು ನೆಟ್ಟ ರಕ್ತ ಚಂದನ ಧೂಪದ ಸಸಿಗಳನ್ನೆಲ್ಲ ಇಂದು ಸಣ್ಣ ಮರವಾಗಿದ್ದನ್ನು ನೋಡಲು ಖುಷಿಯಾಗುತ್ತದೆ. ಅದರಲ್ಲೂ ಈಗ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕರ ನೇತೃತ್ವದಲ್ಲಿ ನಾವೇ ಸ್ವತಃ ಗಿಡ ನೆಟ್ಟು ಅರಣ್ಯ ಬೆಳೆಸುವ ಯೋಜನೆಯನ್ನ ತೊಡಗಿದ್ದು ಇನ್ನಷ್ಟು ಖುಷಿ ತಂದಿದೆ ಎಂದರು. ಈ ಗಿಡ ನೆಡುವ ಅಭಿಯಾನದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟ ಸಮಿತಿ ಗ್ರೀನ್ ಕಾರ್ಡ್ ಪ್ರಮುಖರಾದ ವಿನಯ್ ನಾಯ್ಕ್, ವಾಸು ನಾಯ್ಕ್, ನಾಗೇಶ್ ನಾಯ್ಕ್, ಮುಂತು ಫರ್ನಾಂಡಿಸ್ ಮುಂತಾದವರು ಭಾಗಿಯಾಗಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.